ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಲಹಾ ಸಮಿತಿ ಸಭೆಯನ್ನು ಕರಿಬೇಕಂತೇಳಿ ಇವತ್ತೇನು ಪತ್ರಿಕೆ ಪ್ರಕಟಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ಯಾಕೆ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ ಅಂದರೆ, ಈ ವರ್ಷ ನವಂಬರ್ಗೆ ನೀರು ಬಂದ್ ಮಾಡ್ತು ಅಂತ ಹೇಳಿದ್ದೀರ. ಅದಕ್ಕೋಸ್ಕರ ಈ ವರ್ಷ ಈಗಾಗಲೇ ಸುಮಾರು 25 TMC ಮೇಲೆ ಹತ್ತತ್ರ 30 TMC ನೀರು ಬಂದಿದ್ದಾವೆ ಇವತ್ತಿನ ದಿನ. ಹೋದ ವರ್ಷ ಕೇವಲ 8 TMC ಮಾತ್ರ ನೀರಿತ್ತು. ಈ ಸಮಯದಲ್ಲಿ ಈ ತಿಂಗಳೊಳಗೆ ಸುಮಾರು 40 TMC ಬರುತ್ತಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ನೀರಾವರಿ ಸಲಹಾ ಸಮಿತಿ ತಕ್ಷಣವೇ ಒಂದು ಸಭೆಯನ್ನು ಕರೆದು ಇದೇ ತಿಂಗಳು 25ನೇ ತಾರೀಕು ನೀರು ಬಿಟ್ಟರೆ ನಮಗೆ ಅನುಕೂಲ ಆಗುತ್ತೆ. ಯಾವ ಈ ಭಾಗದಲ್ಲಿ ನಮ್ಮ HLC ಭಾಗದಲ್ಲಿ ಮೆಣಸಿನಕಾಯಿ ರೈತರಿಗೆ ತುಂಬ ಗೊಂದಲಮಯದಲ್ಲಿದ್ದೀವಿ ನಾವು. ಅದಕ್ಕೋಸ್ಕರ ನಾವು ಯಾವ ಬೆಳೆ ಹಾಕಬೇಕು, ನವಂಬರ್ಗೆ ಯಾವ ಬೆಳೆ ಬರುತ್ತೆ ಆ ಬೀಜವನ್ನು ನೋಡ್ಕೊಂಡು ಆ ಬೆಳೆಯನ್ನು ನೋಡ್ಕೊಂಡು ನಾವು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಸ್ಪಷ್ಟವಾದ ಮಾಹಿತಿಯನ್ನು ಇವತ್ತು ಹೇಳಬೇಕು ಅವರಿಗೆ. ನಾವು ಕೂಡ ಈಗಾಗಲೇ ಪತ್ರವನ್ನು ಬರೆದಿದ್ದೀವಿ. ನೀವು ತಕ್ಷಣವೇ IC ಸಭೆಯನ್ನು ಕರೆದು ಯಾವತ್ತು ನೀರು ಬಿಡ್ತೀರಿ, ಯಾವತ್ತು ಬಂದು ಮಾಡ್ತೀರಿ, ಸ್ಪಷ್ಟವಾಗಿ ಆದೇಶವನ್ನು ನೀವು ಮಾಡಬೇಕಂತ IC ಸಭೆಯಲ್ಲಿ ನಿರ್ಣಯ ಮಾಡಿ ಪ್ರಕಟಣೆ ಮಾಡಿದರೆ, ನೀವು ಈಗಾಗಲೇ ರೈತರು ಬೀಜವನ್ನು ತಗೊಂಡ್ಬಂದಿದ್ದೀವಿ. ತಕ್ಷಣವೇ ಸಭೆಯನ್ನು ಕರೆದು ಈ ತಿಂಗಳು 25ಕ್ಕೆ ಬಿಡುವಂಥ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಈ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಜಮೀರ್ ಅಹಮದ್ ಸಾಹೇಬ್ರೆ ಮತ್ತು ಈ ನೀರಾವರಿ ತುಂಗಭದ್ರಾ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರಿಗೆ ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ. ತಕ್ಷಣವೇ ಸಭೆಯನ್ನು ಕರೆದು ನೀವು ನೀರು ಬಿಡೋ ಕಾರ್ಯಕ್ರಮ ಈ ತಿಂಗಳು 25ಕ್ಕೆ ಬಿಡಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.